ನಮ್ಮ ದೇಶದಲ್ಲಿ ಇರುವ 244 ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಾಗಿ ಆಯ್ಕೆಯಾಗಿದೆ. ನಮ್ಮದು ಕ್ಯಾಟಗರಿ 2ನಲ್ಲಿ ಇದೆ. ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇರೋದ್ರಿಂದ ಮತ್ತು ಕೋಸ್ಟ್ ಲೈನ್ ಇರೋದ್ರಿಂದ ನಮ್ಮ ಜಿಲ್ಲೆಯನ್ನು ಕ್ಯಾಟಗರಿ 2ನಲ್ಲಿ ಸೇರಿಸಿದ್ದಾರೆ. ಸೊ ನಮಗೆ ಮಾಕ್ ಡ್ರಿಲ್ಲನ್ನು ಮಾಡಬೇಕು 12th ಮಂಡೇ ನಮ್ಮ ಜಿಲ್ಲೆಯಲ್ಲಿ ವಿವಿಧ ಲೊಕೇಶನ್ಸಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಬಂದಿದೆ. ಇವತ್ತು ಸ್ಟೇಟ್ ಲೆವೆಲಲ್ಲಿ ಒಂದು VC ಕೂಡ ಆಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಒಂದು 6 ಡಿಫ್ರೆಂಟ್ ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇದ್ದೀವಿ. ಫೈರ್ ರೆಸ್ಕ್ಯೂ ಆಪರೇಷನ್, ಇವ್ಯಾಕ್ಯುಯೇಷನ್, ಬಿಲ್ಡಿಂಗ್ ಕೊಲ್ಯಾಪ್ಸ್ ಮತ್ತು ಬ್ಲ್ಯಾಕ್ಔಟ್, ಈ ಥರ ಒಂದು 6 ಡಿಫ್ರೆಂಟ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ. 1 by 1 ವಿತ್ ಲೊಕೇಶನ್ ನಾನು ತಿಳಿಸ್ತೀನಿ. ಥ್ರೂ ಮೀಡಿಯಾ ವಿ ರಿಕ್ವೆಸ್ಟ್ ದಟ್ ಪಬ್ಲಿಕ್ ಯಾವುದೂ ಪ್ಯಾನಿಕ್ ಆಗಬಾರ್ದು. ಡೀಟೇಲ್ಡಾಗಿ ಏನು ಮಾಹಿತಿ ಇದೆ ನಾವು ಶೇರ್ ಮಾಡ್ತೀವಿ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆಗೆ ಕೋಆಪರೇಟ್ ಮಾಡಬೇಕು. ಯಾವುದೂ ಪ್ಯಾನಿಕ್ ಆಗೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಒಂದು ಹೇಳಲಿಕ್ಕೆ ನಾನು ಬಯಸ್ತೀನಿ. ಫಸ್ಟು ಅಟ್ 4 o'clock 12th 4 o'clockಗೆ ನಮ್ಮ ಗ್ರಾಸಿಮಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸನ್ನು ಮಾಕ್ ಡ್ರಿಲ್ ಮಾಡ್ತೀವಿ. ಅಂದರೆ ಒಂದು ಏನೋ ಅಟ್ಯಾಕ್ ಆಯಿತು, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು, ಅಲ್ಲಿಂದ ಜನ ಹೇಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸುವ ಥರ ಒಂದು ಮಾಕ್ ಡ್ರಿಲ್ ಮಾಡ್ತೀವಿ. ಇದಕ್ಕೆ ನಮ್ಮ NDRF ಟೀಮ್ಸ್ ಮೇನ್ಲಿ ಕೋಆರ್ಡಿನೇಟ್ ಮಾಡ್ತಾರೆ. ರೆಸ್ಕ್ಯೂ ಆಪರೇಷನಲ್ಲಿ ಫೈರ್ ಅವರು ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ನಮ್ಮ ಗ್ರಾಸಿಮ್ ಅವರ ಎಂಟೈರ್ ಟೀಮ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ರೆವೆನ್ಯೂ ಆ್ಯಂಡ್ ಪೊಲೀಸ್, ಇಷ್ಟು ಜನ ಸೇರಿಕೊಂಡು ಈ ಒಂದು ಆಪರೇಷನನ್ನು ಮಾಡ್ತೀವಿ. ಒಂದು 40 ವಿಕ್ಟಿಮ್ಸ್ ಅಲ್ಲಿ ಅರೇಂಜ್ ಮಾಡ್ತೀವಿ. ಅವರಿಗೆ ಅಫೆಕ್ಟ್ ಆಗಿರುವ ಥರ ಅವ್ರಿಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗೋ ಥರ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ವೆಹಿಕಲ್ಸ್ ಅರೇಂಜ್ ಮಾಡಿದ್ದೀವಿ. ಇಷ್ಟು ಜನ ಕ್ರಿಮ್ಸ್ ಹಾಸ್ಪಿಟಲ್ಗೆ ಹೋಗಿ ಸೇರಿಸುವ ಥರ ನಾವು ಪ್ಲ್ಯಾನ್ ಮಾಡಿದ್ವಿ. ದಿಸ್ ವಿಲ್ ಬಿ ದ ಫಸ್ಟ್ ಇವೆಂಟ್. 12th 4 o'clockಗೆ ಗ್ರಾಸಿಮಲ್ಲಿ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಎಕ್ಸೈಸ್ ನಾವು ಮಾಡ್ತಾ ಇದ್ದೀವಿ. ಸೆಕೆಂಡ್ ವಿಲ್ ಬಿ ನೇವಲ್ ಬೇಸ್ ಹತ್ರ ಸಿವಿಲಿಯನ್ ಕಾಲನಿ, ನೇವಲ್ ಬೇಸಲ್ಲಿರುವ ಅಮ್ದಲ್ಲಿ ಸಿವಿಲಿಯನ್ ಕಾಲನಿನಲ್ಲಿ ಒಂದು ಫೈರ್ ಎಕ್ಸೈಸ್. ಅಂದರೆ ಅಟ್ಯಾಕ್ ಆಯಿತು, ಫೈರ್ ಆಯಿತು, ಫುಲ್ ಆಗಿದ್ದರೆ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಅರೇಂಜ್ ಮಾಡಬೇಕಾಗುತ್ತೆ ಇನ್ ರಿಯಲ್ ಲೈಫ್ ಸಿಚುವೇಶನ್. ಸೊ ಅದು ಒಂದು ಮಾಕ್ ಡ್ರಿಲ್ಗೋಸ್ಕರ ಬೈತ್ಕೋಲಲ್ಲಿ ಲಾಸ್ಟ್ ಟೈಮ್ ಬೇರೆ ಈವೆಂಟ್ ಆದಾಗ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟಪ್ ಮಾಡಿದ್ದೀವಿ. ಸಿಮಿಲರ್ಲಿ ಬೈತ್ಕೋಲಲ್ಲಿ ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟಪ್ಪನ್ನು ಕೂಡ ಮಾಡ್ತೀವಿ. ಇದರಲ್ಲೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ NCC, NSS, ನಮ್ಮ ಫೈರ್ ಅವರು, ಪೊಲೀಸ್, ರೆವೆನ್ಯೂ, ಸಿವಿಲ್ ಡಿಫೆನ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಸೆಕೆಂಡ್ ವಿಲ್ ಬಿ ಅಮ್ದಲ್ಲಿ ಸಿವಿಲಿಯನ್ ಕಾಲನಿನಲ್ಲಿ ಒಂದು ಫೈರ್ ಬ್ರೇಕ್ಔಟ್ ಎಕ್ಸೈಸನ್ನು ಮಾಡ್ತೀವಿ. ದಿಸ್ ವಿಲ್ ಬಿ 5 o'clock 12th ಮಂಡೇ 5 o'clockಗೆ ಈ ಒಂದು ಎಕ್ಸೈಸನ್ನು ಮಾಡ್ತೀವಿ. ಮೂರನೇದು ನಮ್ಮ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಒಳಗಡೆ ಫೈರ್ ರೆಸ್ಕ್ಯೂ ಆಪರೇಷನನ್ನು ಅವರು ಇಂಟರ್ನಲ್ಲಿ ಮಾಡ್ತಾರೆ. ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅವರೇ ಇಂಟರ್ನಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡ್ತಾರೆ ವಿತ್ ಹೆಲ್ಪ್ ಆಫ್ ಫೈರ್ ಡಿಪಾರ್ಟ್ಮೆಂಟ್ಸ್. ನಮ್ಮದು ಕೋಆರ್ಡಿನೇಷನ್ಗೆ ಒಳಗಡೆ ಹೋಗ್ತೀವಿ, ಬಟ್ ಎಂಟೈರ್ ಆಪರೇಷನ್ಸ್ ಅವ್ರ ಕಡೆಯಿಂದ ಆಗುತ್ತೆ. ಅಲ್ಲಿ ಒಳಗಡೆನೇ ಹಾಸ್ಪಿಟಲ್ ಸೆಟಪ್ ಇದೆ, ಎಂಟೈರ್ ಆಪರೇಷನ್ಸ್ ಅಲ್ಲೇ ಆಗುತ್ತೆ. ನಮ್ಮ ರೆಸ್ಕ್ಯೂ ಟೀಮ್ಸ್, ರೆವೆನ್ಯೂ ಟೀಮ್, ಪೊಲೀಸ್ ಅವರು ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾರೆ. ಇದು ಕೈಗಾನಲ್ಲಿ 4 o'clock ಪ್ಯಾರಲಲ್ಲಿ ಆಗುತ್ತೆ. 12th 4 o'clock ಕೈಗಾನಲ್ಲಿ ಪ್ಯಾರಲಲ್ಲಿ ಆಗುತ್ತೆ. ನೆಕ್ಸ್ಟ್ ನಮ್ಮ ಲಾಂಗ್ ಕೋಸ್ಟ್ ಲೈನ್ ಇರೋದ್ರಿಂದ, ಬೀಚ್ ಇರೋದ್ರಿಂದ ಒಂದು ಬೀಚ್ ಇವ್ಯಾಕ್ಯುಯೇಷನನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಮ್ಮ ರವೀಂದ್ರನಾಥ್ ಟಾಗೋರ್ ಬೀಚಲ್ಲೇ ಆಗುತ್ತೆ. ಬೀಚಲ್ಲಿ ಅಸೆಂಬಲ್ ಆಗಿರುವ ಸಾರ್ವಜನಿಕರಿಗೆ ಸೇಫ್ ಲೊಕೇಶನ್ಗೆ ಕರ್ಕೊಂಡು ಹೋಗೋದು. ಅಂದರೆ ವಿ ವಿಲ್ ಕ್ರಾಸ್ ದ ರೋಡ್ ಆ್ಯಂಡ್ ಅಲೌ ದೆಮ್ ಟು ಇಲ್ಲಿ DC ಆಫೀಸ್ ಅಕ್ಕಪಕ್ಕ ಕರ್ಕೊಂಡು ಬಂದು ಬಿಡ್ತೀವಿ. ಅಲ್ಲೂ ಕೂಡ ಸೈರನ್ ಪ್ಲೇ ಆಗುತ್ತೆ. ಸೈರನ್ ಪ್ಲೇ ಆದ ತಕ್ಷಣ ಶೆಲ್ಲಿಂಗ್ ಆಗಿದೆ ಅಂತ ಅಂದ್ಕೊಂಡು ಅವ್ರಿಗೆ ಸೇಫಾಗಿ ಪ್ರೊಟೆಕ್ಟ್ ಹೆಂಗೆ ಮಾಡೋದು ಅಂತ ತಿಳುವಳಿಕೆ ಕೊಟ್ಟು ಅವ್ರಿಗೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕ್ರಾಸ್ ಓವರ್, ಅಂದರೆ ರೋಡ್ ಕ್ರಾಸ್ ಓವರ್ ಮಾಡಿ ಬಿಡಬೇಕು. ದಿಸ್ ವಿಲ್ ಬಿ ಒನ್ ಆಪರೇಷನ್. ಇದರಲ್ಲಿ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್, ನಮ್ಮ ಪೊಲೀಸ್ ವತಿಯಿಂದ ಮೇನ್ಲಿ ಇನ್ಚಾರ್ಜ್ ತಗೊಂಡು ಎಂಟೈರ್ ಥಿಂಗ್ ಮಾಡ್ತಾರೆ. ನಮ್ಮ ಟೂರಿಸಮ್ ಇಲಾಖೆಯವರು ಕೂಡ ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಆ್ಯಕ್ಟಿವಿಟಿ ಮಾಡ್ತೀವಿ. ದಿಸ್ ವಿಲ್ ಬಿ 6 o'clock 12th 6 o'clockಗೆ ಈ ಒಂದು ಆ್ಯಕ್ಟಿವಿಟಿಯನ್ನು ನಾವು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನಮ್ಮಲ್ಲಿ KPCಯಲ್ಲಿದೆ 2 ಕಡೆ ನಮಗೆ ಡ್ಯಾಮ್ ಮಾಡೋಣ. ನಮ್ಮ ಡೌನ್ ಸ್ಟ್ರೀಮಲ್ಲಿ ಇರುವ ವಿಲೇಜಸ್, ಒಂದು ವಿಲೇಜ್ ಸೆಲೆಕ್ಟ್ ಮಾಡಿದ್ದೀವಿ, ಹರಟುಗ ಅಂತ. ಅಲ್ಲಿ ಕ್ಲೋಸ್ ಟು 200 to 300 ಪಾಪ್ಯುಲೇಷನ್ ಇದೆ. ಅಲ್ಲಿಂದ ರೆಸ್ಕ್ಯೂ ಮಾಡಿ ಸೇಫರ್ ಲೊಕೇಶನ್ ಸಿದ್ದಾರ ಅಂತ ಒಂದು ಸ್ಕೂಲಲ್ಲಿ, ಸಿದ್ದಾರಲ್ಲಿ ಒಂದು ಶಾಲೆಯಲ್ಲಿ ಹೋಗಿ ನಾವು ಸೇರಿಸ್ತೀವಿ. ಇದು ವಿಲ್ ಬಿ ಬರೀ ಇವ್ಯಾಕ್ಯುಯೇಷನ್ ಆಪರೇಷನ್. ಇದು 12th 5 o'clockಗೆ ಆಗುತ್ತೆ. ಫೈನಲಿ ನಮಗೆ ಬ್ಲ್ಯಾಕ್ಔಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂದಿದೆ. ಅಂದರೆ
ಸೈರನ್ ಪ್ಲೇ ಆಗುತ್ತೆ. ಎನಿ ಪಾಸಿಬಲ್ ಅಟ್ಯಾಕ್ ಬಂದಾಗ ಸೈರನ್ ಪ್ಲೇ ಆಗುತ್ತೆ. ನಾವು ಎಲ್ಲರೂ ನಮ್ಮ ಮನೆಯಲ್ಲಿ ಲೈಟ್ ಸ್ವಿಚ್ ಆಫ್ ಮಾಡಬೇಕು, ವಿಂಡೋ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಬೇಕು, ನಾವು ಸೇಫಾಗಿ ಹೋಗಿ ನಿಂತ್ಕೋಬೇಕು. ನಾವು ಸಪೋಸ್ ಹೊರಗಡೆ ಇದ್ದರೆ, ಪಬ್ಲಿಕ್ ಪ್ಲೇಸಸಲ್ಲಿ ಇದ್ದರೆ ನಮ್ಮ ಗಾಡಿ ಎಲ್ಲ ಆಫ್ ಮಾಡಿಕೊಂಡು ಸೇಫರ್ ಲೊಕೇಶನ್ ಒಳಗಡೆ, ಬಿಲ್ಡಿಂಗ್ ಒಳಗಡೆ ಹೋಗಿ ಸೇರಬೇಕು. ಇದು ಒಂದು ನಾವು ಸನ್ಸೆಟ್ ಆದಮೇಲೆ ಅಂದರೆ ಅರೌಂಡ್ 7:30 to 8 o'clock ಪ್ಲ್ಯಾನ್ ಮಾಡ್ತೀವಿ. ಇದು 2 ಲೊಕೇಶನಲ್ಲಿ ಮಾಡ್ತಾಯಿದ್ವಿ. ಒಂದು ನಮ್ಮ CMC ಟೌನಲ್ಲಿ, ಕಾರವಾರ ಟೌನಲ್ಲಿ ಮಾಡ್ತಾಯಿದ್ವಿ. ಸೆಕೆಂಡ್ ವಿಲ್ ಬಿ ಕೈಗಾ ಟೌನ್ಶಿಪ್ಪಲ್ಲಿ ಮಾಡ್ತಾಯಿದ್ವಿ. 2 ಕಡೆ ಕೂಡ ಪಬ್ಲಿಕ್ ಇರೋದ್ರಿಂದ ಅವ್ರ ಕಡೆಯಿಂದನೇ ವಾಲಂಟಿಯರ್ ಆಗಿ ಜನ ಅವರು ಮನೆಯಲ್ಲಿರುವ ಲೈಟ್ಸನ್ನು ಸ್ವಿಚ್ ಆಫ್ ಮಾಡಿ ಸೇಫಾಗಿ ಇರಬೇಕು. ಇದು ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ 2 ಲೊಕೇಶನ್ಸಲ್ಲಿ ನಾವು ಬ್ಲ್ಯಾಕ್ಔಟ್ ಆಪ್ರೇಷನನ್ನು ಮಾಡ್ತೀವಿ. ಸೊ ಟೋಟಲ್ 6 ಆ್ಯಕ್ಟಿವಿಟೀಸನ್ನು ನಾವು ಎಂಟೈರ್ಲಿ ಮಾಡ್ತಾ ಇದ್ದೀವಿ. ಎನಿ ಕ್ವೆಶನ್ಸ್ ಇದ್ದರೆ ಲೊಕೇಶನ್ಸ್ಗೆ ಹೋಗಿ ಅಂತ ಹೇಳ್ತೀವಿ. ಸೈರನ್ಸ್ ನಾವು ಆಲ್ಮೋಸ್ಟ್ ಒಂದು 13 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ದೀವಿ. ಅಷ್ಟು ರೇಡಿಯಸ್ ಕವರ್ ಆಗುವ ಥರ ಅರೇಂಜ್ ಮಾಡಿದ್ದೀವಿ. ಸೊ at 7:30 ಮಂಡೇ ನಾವು ಸೈರನನ್ನು ಪ್ಲೇ ಮಾಡ್ತೀವಿ. ಅಟ್ ಎ ಟೈಮ್ ಎಲ್ಲ ಕಡೆ ಪ್ಲೇ ಆಗುತ್ತೆ. ಅದು ಕೇಳಿದ ತಕ್ಷಣ ಅವರು ಸೇಫರ್ ಲೊಕೇಶನ್ಗೆ ಹೋಗಬೇಕು. ಹೊರಗಡೆ ಇದ್ದರೆ ಟ್ರಾಫಿಕ್ ಪೊಲೀಸ್ ಗೈಡ್ ಮಾಡ್ತಾರೆ. ಕ್ಲೋಸ್ ಮಾಡಿಕೊಂಡು ಗಾಡಿ ಆಫ್ ಮಾಡಿ ಪಾರ್ಕ್ ಮಾಡಿ ಸೈಡ್ಗೆ ಬರಬೇಕಾಗುತ್ತೆ. ರೇಡಿಯೇಷನ್ದು ನಾವು ಸೆಪ್ರೇಟ್ ಮಾಕ್ ಡ್ರಿಲ್ ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ದಾರೆ. ಕೈಗಾದು ಒಂದು ಇನ್ ಡೀಟೇಲ್ 1 day ಮಾಕ್ ಡ್ರಿಲ್ ನಾವು ಮಾಡಿದ್ದೇವೆ. ಸೊ ವಿ ಆರ್ ವೆಲ್ ಪ್ರಿಪೇರ್ಡ್ ಫಾರ್ ಎನಿ ಕೈಂಡ್ ಆಫ್ ರೇಡಿಯೇಷನ್ ಅಟ್ಯಾಕ್. ಇನ್ ಟರ್ಮ್ಸ್ ಆಫ್ ರೇಡಿಯೇಷನ್ ಬಂದರೆ ನಮ್ಮದು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗಡೆ ಫುಲ್ ಕಂಟ್ರೋಲ್ ತಗೊಳ್ತೀವಿ. ಬಟ್ ಎನಿ ರೇಡಿಯೇಷನ್ ಬಂದರೆ ಇಮಿಡಿಯೇಟ್ ರೆಸ್ಪಾನ್ಸ್ ವಿಲ್ ಬಿ ಟು ಮೂವ್ ಔಟ್, ಎವ್ಯಾಕ್ಯುವೇಟ್ ಮಾಡಬೇಕಾಗತ್ತೆ. ಅವರು ನಮಗೆ ಕ್ಲಿಯರ್ ಡೈರೆಕ್ಷನ್ಸ್ ಕೊಡ್ತಾರೆ ಕೈಗಾಯಿಂದ ಏನು ಆ ಸಿಚುವೇಷನಲ್ಲಿ ಮಾಡಬೇಕು. 2 ವಿಷಯ ಅವ್ರು ಹೇಳ್ತಾರೆ. ಒಂದು, ನೀವು ಮನೆ ಒಳಗಡೆ ಹೋಗಿ ಕ್ಲೋಸ್ಡ್ ಸ್ಪೇಸ್ ಅಂದರೆ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ ಒಳಗಡೆ ಹೋಗಿ ಸೇಫಾಗಿ ಇರಬೇಕು. ಆ್ಯಂಡ್ ಎನಿ ಫುಡ್ ಅಥವಾ ನೀರು ಬೇರೆ ಐಟಮ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅವ್ರಿಗೆ ಸಪ್ಲೈ ಆಗುತ್ತೆ. ಇದು ಮೈನರ್ ರೇಡಿಯೇಷನ್ ಇದ್ದರೆ. ಇನ್ ಕೇಸ್ ಜಾಸ್ತಿ ರೇಡಿಯೇಷನ್ ಆಯಿತು, ಒಂದು ದೊಡ್ಡ ಅಟ್ಯಾಕ್ ಆಗಿದೆ ಅಂದರೆ ನಾವು ಆ ಏರಿಯಿಂದ ಮೂವ್ ಔಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾವು ಒಂದು ಇವ್ಯಾಕ್ಯುವೇಷನ್ ಪ್ಲ್ಯಾನ್ ಕೂಡ ಈ ಮಾಕ್ ಡ್ರಿಲ್ಲಲ್ಲಿ ನಾವು ಸೇರಿಸಿದ್ದೀವಿ. 20 ಕಿಲೋಮೀಟರ್ಸ್ ರೇಡಿಯಸ್ ಅಂತ ಕೈಗಾನವರು ಕೊಟ್ಟಿದ್ದಾರೆ. ಯಾವುದು ವಿಲೇಜಸ್ ಬರುತ್ತದೆ, ಎಲ್ಲ ಎಷ್ಟು ಪಾಪ್ಯುಲೇಷನ್ ಇದೆ, ಎವ್ರಿ ಇನ್ಫಾರ್ಮೇಷನ್ ನಮ್ಮ ಕಂಟ್ರೋಲ್ ರೂಮಲ್ಲಿದೆ. ಅದು ಪ್ರಕಾರ ನಾವು ಮಾಹಿತಿ ಶೇರ್ ಮಾಡ್ತೀವಿ. ಈ ಮಾಕ್ ಡ್ರಿಲ್ಲಲ್ಲಿ ಅದು ನಾವು ಮಾಡ್ತಾ ಇಲ್ಲ. ಇದು ನಮ್ಮ ಪ್ರಿಪರೇಷನನ್ನು ಟೆಸ್ಟ್ ಮಾಡೋದಕ್ಕಾಗಿ ಮಾಕ್ ಡ್ರಿಲ್ ಮಾಡ್ತಾಯಿದ್ವಿ. ಓನ್ಲಿ ದೀಸ್ 6 ಆ್ಯಕ್ಟಿವಿಟೀಸ್ ವಿ ಆರ್ ಡೂಯಿಂಗ್. ಕಂಟ್ರೋಲ್ ರೂಮನ್ನು ಸೆಟಪ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ರೂಮ್, ಸೇಮ್ ಕಂಟ್ರೋಲ್ ರೂಮ್ ವಿ ಆರ್ ಯೂಸಿಂಗ್. ಪೊಲೀಸ್ ಕಂಟ್ರೋಲ್ ರೂಮ್ ಇದೆ. ನಮ್ಮಲ್ಲಿ ಹಾಟ್ಲೈನ್ಸ್ ಅರೇಂಜ್ ಮಾಡಬೇಕು ಅಂತ ಕೂಡ ಡೈರೆಕ್ಷನ್ಸ್ ಬಂದಿದೆ. ಸೊ ಹಾಟ್ಲೈನ್ ಸೆಟಪ್ಪನ್ನು ಕೂಡ ಇವತ್ತು BSNL ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಸಿವಿಲ್ ಡಿಫೆನ್ಸ್ ಅಂತ ನಾವು ನೋಡಲ್ ಆಫೀಸರ್ಸ್ ಹಾಕಿದ್ದೀವಿ. ಸೊ ನಾವು ಕೆಲವೊಂದು ಅಪ್ಲಿಕೇಶನ್ಸ್ ಇದೆ, ಅದು ನಾವು ಪಬ್ಲಿಕ್ಗೆ ಶೇರ್ ಮಾಡ್ತೀವಿ. ವಾಲಂಟಿಯರ್ ಆಗಿ ಈ ಥರ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಸರ್ಕಾರ ಜೊತೆಗೆ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಜನ ನಮಗೆ ಅಪ್ಲಿಕೇಶನ್ಸನ್ನು ಕೊಡಬಹುದು. ನಮ್ಮ ಹೋಮ್ ಗಾರ್ಡ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಶಾರ್ಟ್ಲಿ ಅದು ನಾವು ಅನೌನ್ಸ್ ಮಾಡ್ತೀವಿ. NCC ಮತ್ತು ಹೋಮ್ ಗಾರ್ಡ್ಸ್ ಅವರಿಗೆ ಯೂಸ್ ಮಾಡ್ತೇವೆ. ಕೈಗಾದು ಇನ್ ಡೀಟೇಲ್ ಮಾಡಿದ್ದೀವಿ. ಎವ್ರಿ 3 years ಒನ್ಸ್ ಮಾಡಬೇಕು. ಸೊ ಈ ವರ್ಷ ನಾವು 2 months ಬ್ಯಾಕ್ ನಾವು ಇನ್ ಡೀಟೇಲ್ ನಾವು ಮಾಡಿದ್ದೀವಿ ಆಲ್ರೆಡಿ. ಪ್ರೆಸೆಂಟ್ಲಿ ಮಾಕ್ ಡ್ರಿಲ್ಗೋಸ್ಕರ ನಮಗೆ ವಲ್ನರಬಲ್ ಏರಿಯಾ ಇರೋದು KPCL ಅಕ್ಕಪಕ್ಕ ಇರೋದು, ಡ್ಯಾಮ್ ಇರೋದು, ಕೈಗಾ ಅಕ್ಕಪಕ್ಕ ಟೌನ್ಶಿಪ್ಪಲ್ಲಿರೋದು, ಮತ್ತು ನೇವಲ್ ಬೇಸ್ ಸರೌಂಡಿಂಗ್ ಇರುವ ವಿಲೇಜಸ್, ಇಷ್ಟು ಕಡೆ ಕೂಡ ನಾವು ಸೈರನ್ಸ್ ಅರೇಂಜ್ ಮಾಡಿದ್ದೇವೆ. ಅದಕ್ಕೆ ಒಂದು 13 ಸೈರನ್ಸ್ ಇಮಿಡಿಯೇಟ್ಲಿ ಪಾಸಿಬಲ್ ಇರುವ ಕಡೆ ನಾವು ಅರೇಂಜ್ ಮಾಡಿದ್ದೇವೆ. ಇನ್ನೂ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ. ಶಾರ್ಟ್ಲಿ ಅರೇಂಜ್ ಆಗುತ್ತೆ. ಈಗ ಪ್ರೆಸೆಂಟ್ಲಿ ಇನ್ಫಾರ್ಮೇಷನ್ ಎಲ್ಲ ನಾನು ಶೇರ್ ಮಾಡಿ